ನಿಜವಾಗ್ಲೂ ನಿನ್ಗೆ 2026 IPL ಆಗೋಯ್ತು. ನಿಜವಾಗ್ಲೂ ಈ IPL ನಿನ್ಗೆ ಅಷ್ಟು ಇಂಟ್ರೆಸ್ಟ್ ಅನ್ಸ್ತಾ? ಯಾಕಂದ್ರೆ ರೀಸನ್ಸ್ ನೋಡ್ಕೊಂಡ್ರೆ ಎಲ್ಲ ಮ್ಯಾಚಸ್ 200 ಮೇಲೆ ಪ್ಲಸ್ ಸ್ಕೋರ್ ಹೊಡಿತಾ ಇದಾರೆ. ಅಂದ್ರೆ ನಾವು ನೋಡ್ತಾ ಇದ್ದಾಗ IPL ಜಸ್ಟ್ 180 160 ಹೊಡೆದಿದ್ರೆ ಆ ಡಿಪೆಂಡ್ ಮಾಡ್ಕೊಳ್ಳೋ ಕೆಪಾಸಿಟಿ ಇತ್ತಲ್ಲ, ಆ ನೋಡಕ್ಕೆ ಒಂಥರ ಮಜಾ ಇರ್ತಾ ಇತ್ತು. ಆದ್ರೆ ಇವಾಗ ಎಲ್ಲಾ ಟೀಮ್ಗಳು 200 ಪ್ಲಸ್ ಮತ್ತೆ 250 ಹೊಡಿತಾ ಇದ್ರು ನೋಡಕ್ ಅಷ್ಟು ಮಜಾ ಬರ್ತಾ ಇಲ್ಲ. ಏನಾದ್ರು ನಾಳೆ ಇನ್ನೊಂದ್ ದಿನ IPL ನಡೀತಾ ಇದೆ ಅನ್ಕೊಂಡ್ರೆ IPL ಬೆಳಗ್ಗೆ ನೋಡ್ಕೊಂಡ್ಬಿಡು ಹೈಲೈಟ್ಸ್ ಅನ್ನೋ ರೇಂಜ್ ಬಂದ್ಬಿಡುತ್ತೆ. IPL ಫುಲ್ ಡೌನ್ ಫಾಲ್ ಆಗಕ್ಕೆ ಕಾರಣ ಏನಪ್ಪಾ ಅಂದ್ರೆ ಸ್ಟಾರ್ ಪ್ಲೇಯರ್ಸ್ ಮತ್ತೆ ಇಂಪ್ಯಾಕ್ಟ್ ಪ್ಲೇಯರ್, ಇರಿಟೇಟಿಂಗ್ ಆಡ್ಸ್, ಈ ಮೂರ್ದಿಂದ ಆಲ್ಮೋಸ್ಟ್ ಆಲ್ IPL ನೋಡಕ್ಕೆ ಅಷ್ಟು ಇಂಟ್ರೆಸ್ಟ್ ಅನ್ಸಲ್ಲ. ಸೊ ನೀವು ನೋಡ್ಬೇಕಂದ್ರೆ ನಾವು ಮೊದಲು ನೋಡ್ತಾ ಇದ್ದಾಗ ಒಬ್ಬ ರೋಹಿತ್ ಶರ್ಮಾ, MS ಧೋನಿ, ಕ್ರಿಸ್ ಗೇಲ್, ಪೊಲಾರ್ಡ್, ರಸೂಲ್ ಸಿಕ್ಸಸ್ ಹೊಡಿತಾ ಇದ್ದಿದ್ದು, ಮತ್ತೆ AB ಡಿವಿಲಿಯರ್ಸ್ 360 ಶಾಟ್ಸ್, ಮತ್ತೆ ಬೌಲರ್ ಸ್ಟಾರ್ಕ್, ಇವರೆಲ್ಲ ಆಡ್ತಾ ಇದ್ರು. ಒಂಥರ ನೋಡಕ್ಕೆ ಇಂಟ್ರೆಸ್ಟ್ ತರ ಇರ್ತಾ ಇತ್ತು. ಆದ್ರೆ ಇವಾಗ ಬೌಲರ್ ಆಗ್ತಾ ಇದ್ರೆ ಸಿಕ್ಸರ್ಗಳು ಸುನಾಮಿ, ಮತ್ತೆ 200 ಪ್ಲಸ್ ಸ್ಕೋರ್ಸ್ ಹೊಡಿತಾ ಇದಾರೆ. ಅವಾಗ 150 180 ಇದ್ರೆ ಸಾಕು, ಅದೇ ದೊಡ್ಡ ಸ್ಕೋರ್ ಇದ್ದಂಗೆ. 200 ಹೊಡೆದ್ರೆ ಏನೋ ದೊಡ್ಡ ಅದ್ಭುತ ಬಂದಂಗೆ ಮಾತಾಡ್ಕೊಂತ ಇದ್ವಿ. ಆದ್ರೆ ಇವಾಗ ಅಷ್ಟೇನಿಲ್ಲ ಸರ್. ಮತ್ತೆ ಈ IPL ಅಲ್ಲಿ 10 ಟೀಮ್ಸ್ ಯಾವಾಗ ಬಂತು ಅವಾಗಿಂದ ಸ್ವಲ್ಪ IPL ಅನ್ನೋದು ಫುಲ್ ಇಂಟ್ರೆಸ್ಟ್ ಕಮ್ಮಿ ಆಗೋಯ್ತು. IPL 8 ಟೀಮ್ ಇದ್ದಾಗ ಎಲ್ಲಾ ಟೀಮ್ ಮೇಲೆ 2 ಮ್ಯಾಚ್ ಆಡ್ತಾ ಇದ್ರು. ಅಂದ್ರೆ 14 ಮ್ಯಾಚ್ ಪಕ್ಕ 2 ಮೇಲೆ ರಿವೆಂಜ್ ಮ್ಯಾಚ್ ತರ ಆಡ್ತಾ ಇದ್ರು. ಆದ್ರೆ ಇವಾಗ ಯಾವಾಗಾದ್ರೆ 10 ಟೀಮ್ಸ್ ಬಂತು, ಎಲ್ಲಾ ಟೀಮ್ ಮೇಲೆ 8 ಟೀಮ್ ಮೇಲೆ ಒಂದೊಂದು ಮ್ಯಾಚ್ ಮಿಸ್ ಆಗ್ತಾ ಇದೆ. 14 ಮ್ಯಾಚ್ ಮಾತ್ರ ಆಡ್ತಾ ಇದಾರೆ ಎಲ್ಲಾ ಟೀಮ್ಸ್. ಮತ್ತೆ ಇದರಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಬಂತು 2021 ಅಲ್ಲಿ. ಸೊ ಅವಾಗಿಂದ ಇಂಪ್ಯಾಕ್ಟ್ ಪ್ಲೇಯರ್ ಒಬ್ಬ ಬಂದು ಮತ್ತೆ ಇದೆಲ್ಲ ಇಂಪ್ಯಾಕ್ಟ್ ಇನ್ನಿಂಗ್ಸ್ ಆಡಿದ್ರೆ ಅಲ್ಲಿ ಮ್ಯಾಚ್ ಅರ್ಧ ಹೊರಟೋಗ್ತಾ ಇತ್ತು. ಸೊ ಇದರಿಂದ ಸ್ವಲ್ಪ IPL ಅನ್ನೋದು ಡೌನ್ ಫಾಲ್ ಕಾರಣ ಆಯ್ತು. ಮತ್ತೆ ಈ ಇರಿಟೇಟಿಂಗ್ ಆಡ್ಸ್ ಏನಪ್ಪಾ ಅಂದ್ರೆ, ಮೊದ್ಲಾದ್ರೆ ಎಲ್ಲ ಪ್ಲೇಯರ್ಸ್ ಎಲ್ಲ ಸೇರಿಸಿ ಆಡ್ಸ್ ಮಾಡ್ತಾ ಇದ್ರು. ಅಂದ್ರೆ Dream11 ಆಗಿರ್ಬೋದು, ಕಿಂಗ್ ಫಿಶರ್ಸ್ ಈ ಆಡ್ಸ್ ಆಗಿರ್ಬೋದು. ಆದ್ರೆ ಇವಾಗ ಈ ಇನ್ಫ್ಲುಯೆನ್ಸರ್ಸ್, ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ ಇರ್ತಾರಲ್ಲ, ಅವ್ರ ಕೈಯಲ್ಲಿ ಆಡ್ಸ್ ಮಾಡಿಸ್ಬಿಟ್ಟು ಅವೇ ಓವರ್ ಟೈಮ್ ರನ್ ಮಾಡಿಸ್ತಾ ಇದಾರೆ. ಸೊ ಅದು ಒಂಥರ ಇರಿಟೇಟ್ ತರ ಆಗಿ ನೋಡಕ್ಕೆ ಇರಿಟೇಟ್ ಆಗ್ಬಿಡ್ತಾ ಇತ್ತು. ಒಂದು ರೈವೆಲ್ರಿ ಮ್ಯಾಚ್ ಹೆಂಗಿರ್ಬೇಕಂದ್ರೆ RCB ಮತ್ತೆ ಮುಂಬೈ ಮ್ಯಾಚ್ ಒಂದು ನಡೆಯುತ್ತೆ 2014 ಅಲ್ಲಿ. ಸೊ ಅವಾಗ ನೋಡಿ ಆ ಮ್ಯಾಚ್ ಹೆಂಗಿರುತ್ತೆ ಅಂದ್ರೆ, ಇಬ್ಬರು ಪ್ಲೇಯರ್, 2 ಟೀಮ್ ಅಲ್ಲಿರೋ ಪ್ಲೇಯರ್ಸ್ ಕೂಡ ಒಂದು ಯುದ್ಧ ಆಡ್ದಂಗೆ ಆಡ್ತಾರೆ ಆ ಮ್ಯಾಚ್ ನ. ಸೊ ಆ ತರ ಇರ್ತಾ ಇತ್ತು. ಆದ್ರೆ ಈ ಕಾಲದಲ್ಲಿ ಅಂತ ಮ್ಯಾಚ್ ಯಾವ ನಾನು ನೋಡ್ದಂಗೆ ಅನ್ಸಲಿಲ್ಲ ನನಗಂತೂ. IPL ಗೆ ಇನ್ನೊಂದು ಕಾರಣ ಡೌನ್ ಫಾಲ್ ಆಗೋ ಕಾರಣ ಏನಪ್ಪಾ ಅಂದ್ರೆ, ಅವಾಗ ಎಲ್ಲರೂ ಟಿವಿ ಮುಂದೆ ಕುತ್ಕೊಂಡು ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ನೋಡ್ತಾ ಇದ್ರು IPL ಮ್ಯಾಚ್ ಬರ್ತಾ ಇದೆ ಅಂದ್ರೆ. ಆದ್ರೆ ಇವಾಗ ಕಾಲದಲ್ಲಿ ಯಾರ ಹತ್ರ ಮೊಬೈಲ್ ಫೋನ್ಸ್ ಇದೆಯೋ ಎಲ್ಲ ಮೊಬೈಲ್ಗೆ ಡಿಪ್ಸಿ ಹಾಟ್‌ಸ್ಟಾರ್ ಅಲ್ಲಿ ಬಂದ್ಬಿಟ್ಟು IPL ಒಬ್ಬೊಬ್ರೆ ನೋಡೋದು, ಮತ್ತೆ ಒಬ್ಬೊಬ್ರು ಟಿವಿಯಲ್ಲಿ ನೋಡೋದು, ಇನ್ನೊಬ್ರು ಹೈಲೈಟ್ಸ್ ನೋಡೋದು, ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ನೋಡೋದು. ಇಲ್ಲಿಂದ ಸ್ವಲ್ಪ ವ್ಯೂವರ್ಶಿಪ್ ಅನ್ನೋದು ಡೌನ್ ಆಗೋದು, IPL ಮೇಲೆ ಇಂಟ್ರೆಸ್ಟ್ ಹೊರಟೋಗೋದು, ಇದೆಲ್ಲ ನಡೀತಾ ಇತ್ತು. ಅವಾಗ IPL ಅನ್ನೋದು ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಗ್ಬಿಡುತ್ತೆ. ನಡೀತಾ ಇದ್ರೆ IPL ಮುಂಚೆ IPL ಸರಿ ಬೆಳಗ್ಗೆ ಹೈಲೈಟ್ಸ್ ನೋಡ್ಕೊಂಡ್ರೆ ಆಗುತ್ತೆ ಬಿಡು, ಸೊ ಆ ತರ ಮೈಂಡ್ ಸೆಟ್ ಬಂದ್ಬಿಡುತ್ತೆ. ಸೊ ನೀವ್ ಹೇಳಿ ಇನ್ನೇನ್ ಕಾರಣ ಆಗಿರ್ಬೋದು IPL ಡೌನ್ ಆಗಕ್ಕೆ? ಜಸ್ಟ್ ಕಾಮೆಂಟ್ ಮಾಡಿ, ಹಂಗೆ ವಿಡಿಯೋನ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.